ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಹೊಸ ವಿಸ್ತೃತ ಚರ್ಚೆಗೆ ಅಂದ್ರೆ ಈ ಆಳವಾದ ವಿಶ್ಲೇಷಣೆಯ ವಿಡಿಯೋಗೆ ಎಲ್ಲ ವೀಕ್ಷಕರಿಗೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮುಲ್ಕ್ ರಾಜ್ ಆನಂದ್ ಅವರು ಬರೆದಿರೋ ದಿ ಬಾರ್ಬರ್ಸ್ ಟ್ರೇಡ್ ಯೂನಿಯನ್ ಅನ್ನ ಸಂಪೂರ್ಣವಾಗಿ ಅಂದ್ರೆ ಲೈನ್ ಬೈ ಲೈನ್ ಡಿಕೋಡ್ ಮಾಡಲಿದ್ದೇವೆ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಇಂಟ್ರೊಡಕ್ಷನ್. ಮುಲ್ಕ್ ರಾಜ್ ಆನಂದ್ ಅವರ ಬಗ್ಗೆ ನಾವು ಗಮನಿಸಿದ್ರೆ ಅವರು ಭಾರತೀಯ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸೋಷಿಯಲ್ ರಿಯಾಲಿಸಂ ಅಂದ್ರೆ ಸಾಮಾಜಿಕ ವಾಸ್ತವತೆಯ ಹರಿಕಾರರು. ಪಯೋನಿಯರ್ ಅಂತ ಕರಿತೀವಿ. ಹೌದು, ಅವರು ಯಾವಾಗ್ಲೂ ಸಮಾಜದ ಕಟ್ಟಕಡೆಯ ಜನರ, ವಿಶೇಷವಾಗಿ ಈ ಬಡತನ ಮತ್ತು ಜಾತಿ ತಾರತಮ್ಯದಿಂದ ಬಳಲುತ್ತಿರುವವರ ಧ್ವನಿಯಾಗಿದ್ರು. ಈ ಕಥೆಯ ನಾಯಕ ಚಂದು ಒಬ್ಬ ಕ್ಷೌರಿಕನ ಮಗ, ಅಂದ್ರೆ ಒಬ್ಬ ಬಾರ್ಬರ್ ಮಗ. ರೈಟ್. ಆದ್ರೆ ಕಥೆ ಮುಂದುವರದಂತೆ ಈ ಸಾಮಾನ್ಯ ಹುಡುಗ ಇಡೀ ಊರಿನ ವ್ಯವಸ್ಥೆನ ಹೇಗೆ ಬದಲಾಯಿಸ್ತಾನೆ ಅನ್ನೋದನ್ನ ಲೇಖಕರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್, ಇಲ್ಲಿ ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ಹೊಸ ಆಧುನಿಕ ವಿಚಾರಗಳ ನಡುವೆ ನಡೆಯುವ ಅಂದ್ರೆ ಒಂದು ಸೈಲೆಂಟ್ ಯುದ್ಧನ ನಾವು ನೋಡಬಹುದು. ಒಂದು ಕಾನ್ಫ್ಲಿಕ್ಟ್. ಹೌದು. ಊರಿನ ಮೇಲ್ಜಾತಿಯ ಜನರು ಆ ಹಳೆಯ ವ್ಯವಸ್ಥೆಗೆ ಹಾಗೆ ಅಂಟುಕೊಂಡಿದ್ದಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಆ ವ್ಯವಸ್ಥೆಯಲ್ಲಿ ಅವ್ರಿಗೆ ಅಧಿಕಾರ ಮತ್ತು ಗೌರವ ಪುಕ್ಕಟೆಯಾಗಿ ಯಾವುದೇ ಶ್ರಮ ಇಲ್ಲದೆ ಸಿಕ್ತಿರುತ್ತೆ. ಆದರೆ ಚಂದು ಹೊಸ ವಿಚಾರಗಳ ಕಡೆ ಮುಖ ಮಾಡ್ತಾನೆ. ಆಧುನಿಕತೆಯ ಕಡೆಗೆ. ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದ ಸೇವೆನ ನೀಡುವ ಈ ಶ್ರಮಿಕ ವರ್ಗದ ಜನರಿಗೆ ಕೇವಲ ಅವರು ಹುಟ್ಟಿದ ಜಾತಿಯ ಕಾರಣಕ್ಕಾಗಿ ಹೇಗೆ ಮನುಷ್ಯತ್ವವನ್ನೇ ನಿರಾಕರಿಸಲಾಗುತ್ತಿತ್ತು ಅನ್ನೋದನ್ನ ಆನಂದ್ ಅವರು ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಅಂದ್ರೆ ದಬ್ಬಾಳಿಕೆ ಎಷ್ಟೇ ವರ್ಷಗಳಿಂದ ನಡೆದುಕೊಂಡು ಬಂದಿದ್ರೂನು ಶಿಕ್ಷಣ ಮತ್ತು ಜಾಗೃತಿ ಇದ್ರೆ ಅದನ್ನ ಮುರಿಬಹುದು ಅಂತಾಯ್ತು. ಖಂಡಿತ ಮುರಿಬಹುದು. ಮನುಷ್ಯನಿಗೆ ಗೌರವ ಸಿಗಬೇಕಾಗಿರೋದು ಆತ ಮಾಡುವ ಕೆಲಸದಿಂದಲೇ ಹೊರತು ಹುಟ್ಟಿದ ಜಾತಿಯಿಂದಲ್ಲ ಅನ್ನೋದು ಈ ಕಥೆಯ ಬೇಸಿಕ್ ಫೌಂಡೇಶನ್. ಎಕ್ಸಾಮ್ನಲ್ಲಿ ಇಂಟ್ರೊಡಕ್ಷನ್ ಬರೆಯುವಾಗ ವಿದ್ಯಾರ್ಥಿಗಳು ಈ ಕಾನ್ಫ್ಲಿಕ್ಟ್ ಬಿಟ್ವೀನ್ ಟ್ರೆಡಿಷನ್ ಅಂಡ್ ಮಾಡರ್ನಿಟಿ ಅನ್ನೋ ಪಾಯಿಂಟ್ ಅನ್ನ ಕಡ್ಡಾಯವಾಗಿ ಮೆನ್ಷನ್ ಮಾಡಲೇಬೇಕು. ಹೌದು, ಅದಕ್ಕೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಈಗ ಕಥೆಯಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತ ನೋಡೋಣ. ಶಾರ್ಟ್ ಸಮರಿ ನೋಡೋಣ. ಕಥೆಯ ಹರಿವು ಶುರುವಾಗೋದು ನಮ್ಮ ನಾಯಕ ಚಂದುವಿನಿಂದ. ಚಂದು ಬಾಲ್ಯದಿಂದಲೂ ತುಂಬಾನೇ ಬುದ್ಧಿವಂತ ಹುಡುಗ, ಸ್ಮಾರ್ಟ್ ಬಾಯ್. ಆತನಿಗೆ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು, ಒಳ್ಳೆ ಎಜುಕೇಶನ್ ಪಡಿಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಆತನ ತಂದೆ ತೀರ್ಕೊಂಡಾಗ ಅನಿವಾರ್ಯವಾಗಿ ಸಂಸಾರನ ಸಾಗಿಸೋಕೆ ತನ್ನ ತಂದೆಯ ಕ್ಷೌರಿಕ ವೃತ್ತಿನ ಮುಂದುವರಿಸಬೇಕಾಗತ್ತೆ. ಆ ಪರಿಸ್ಥಿತಿ ಹಾಗಿತ್ತು. ಆದ್ರೆ ಅವನು ಬರೀ ಆ ಹಳ್ಳಿಗೆ ಸೀಮಿತವಾಗಲ್ಲ ಅಲ್ವಾ, ಆಗಾಗ ಪಕ್ಕದ ಟೌನಿಗೆ ಅಂದ್ರೆ ನಗರಕ್ಕೆ ಹೋಗ್ತಾ ಇರ್ತಾನೆ. ಆ ಟೌನ್ ಭೇಟಿಗಳೇ ಆಕ್ಚುಲಿ ಕಥೆಯ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಓ ಹೌದಾ? ಹೌದು. ಟೌನ್ನಲ್ಲಿ ಆತ ಓದಿದ ಜನಗಳನ್ನ ಡಾಕ್ಟರ್ಸ್ಗಳನ್ನ, ಲಾಯರ್ಸ್ಗಳನ್ನ ನೋಡ್ತಾನೆ. ಅವರು ಹಾಕುವ ನೀಟಾದ ಬಟ್ಟೆ, ಅವರಿಗೆ ಸಿಗುವ ಗೌರವ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾನೆ. ಒಂದು ತರ ಇನ್ಸ್ಪೈರ್ ಆಗ್ತಾನೆ. ಕರೆಕ್ಟ್. ತಾನೂ ಕೂಡ ಯಾಕೆ ಆ ರೀತಿ ಇರಬಾರ್ದು ಅಂತ ಯೋಚನೆ ಮಾಡಿ ಒಂದು ದಿನ ಡಾಕ್ಟರ್ ಹಾಕುವಂಥ ಒಂದು ಕೋಟ್, ಲೆದರ್ ಶೂಸ್ ಮತ್ತು ಟರ್ಬನ್ ಧರಿಸಿ ತನ್ನ ಕೆಲಸಕ್ಕೆ ಹೋಗ್ತಾನೆ. ಮೈ ಗಾಡ್! ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಮೇಲ್ಜಾತಿಯವರ ಸೈಕಾಲಜಿ. ಚಂದು ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಾಗ ಅವರು ಕೇವಲ ಆಶ್ಚರ್ಯ ಪಡೋದಿಲ್ಲ, ಬದಲಾಗಿ ವಿಪರೀತ ಕೋಪಗೊಳ್ತಾರೆ. ಹೌದು, ಅದನ್ನೇ ನಾನು ಆಕ್ಚುಲಿ ಕೇಳ್ಬೇಕಂತಿದ್ದೆ. ಆತ ತನ್ನ ಸ್ವಂತ ದುಡ್ಡಿನಲ್ಲಿ ಬಟ್ಟೆ ತಗೊಂಡಿರ್ತಾನೆ, ಅದರಲ್ಲಿ ಊರಿನವರಿಗೆ ಯಾಕಷ್ಟು ಉರಿಬೇಕು? ಅದೇ ಅಲ್ವಾ ಇಲ್ಲಿನ ವಿಪರ್ಯಾಸ. ಒಬ್ಬ ಕ್ಷೌರಿಕನಾಗಿ ನೀನು ನಮ್ಮ ಹಾಗೆ ಬಟ್ಟೆ ಹಾಕೊಳ್ಳೋದಾ ಅಂತ ಅವನನ್ನ ಊರ ಮಧ್ಯ ನಿಲ್ಸಿ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ. ಬಟ್ಟೆ ಅನ್ನೋದು ಕೇವಲ ಬಟ್ಟೆ ಆಗಿರದೆ ಅದೊಂದು ಪವರ್ ಸಿಂಬಲ್ ಆಗಿತ್ತ ಆ ಕಾಲದಲ್ಲಿ. 100% ಸತ್ಯ. ಆ ಕಾಲದ ಹಳ್ಳಿಗಳಲ್ಲಿ ಬಟ್ಟೆ ಅನ್ನೋದು ಕೇವಲ ದೇಹ ಮುಚ್ಚುವ ಸಾಧನವಾಗಿರಲಿಲ್ಲ. ಅದು ಅವರ ಜಾತಿ, ಸ್ಟೇಟಸ್ ಮತ್ತು ಅಧಿಕಾರದ ಒಂದು ದ್ಯೋತಕವಾಗಿತ್ತು. ಕೆಳಜಾತಿಯವರು ಹರಿದ ಬಟ್ಟೆ ಹಾಕೊಂಡು ಯಾವಾಗ್ಲೂ ತಲೆಬಾಗಿ ನಿಲ್ಲಬೇಕು ಅನ್ನೋದು ಅವರ ಅಲಿಖಿತ ನಿಯಮ ಆಗಿತ್ತು. ಚಂದು ಆ ನಿಯಮನೇ ಬ್ರೇಕ್ ಮಾಡ್ದ. ದೊಡ್ಡ ಅಪರಾಧ ತರಹ ಟ್ರೀಟ್ ಮಾಡಿದ್ರು. ಹೌದು. ಆದ್ರೆ ಈ ಅವಮಾನನ ಚಂದು ಸುಮ್ಮನೆ ಸಹಿಸ್ಕೊಂಡು ಕೂರ್ಲಿಲ್ಲ. ಆತ ಒಂದು ಅದ್ಭುತವಾದ ಆರ್ಥಿಕ ಮತ್ತು ಸಾಮಾಜಿಕ ಹೆಜ್ಜೆ ಇಡ್ತಾನೆ. ತನ್ನ ಅಕ್ಕಪಕ್ಕದ ಹಳ್ಳಿಗಳ ಕ್ಷೌರಿಕರನ್ನೆಲ್ಲ ಸೇರಿಸಿ ಒಂದು ಟ್ರೇಡ್ ಯೂನಿಯನ್ ಅಂದ್ರೆ ಕಾರ್ಮಿಕ ಸಂಘನ ಕಟ್ತಾನೆ. ವಾವ್! ಇದನ್ನು ಬಹಳ ದೊಡ್ಡ ರಿಸ್ಕ್ ಅಲ್ವಾ? ಹೌದು, ತುಂಬಾ ದೊಡ್ಡ ರಿಸ್ಕ್.
ಕೇವಲ ಒಬ್ಬ ಚಿಕ್ಕ ಹುಡುಗ ಊರಿನ ಪವರ್ಫುಲ್ ಜನರ ವಿರುದ್ಧ ಬೇರೆ ಕ್ಷೌರಿಕರನ್ನ ಒಗ್ಗೂಡಿಸೋದು ಸುಲಭದ ಮಾತಲ್ಲ. ಆಮೇಲೆ ಆತ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾನೆ ನೋಡಿ. ಹಾ, ಏನ್ ಮಾಡ್ತಾನೆ? ಊರಿನವರ ಮನೆಗೆ ಹೋಗಿ ಕ್ಷೌರ ಮಾಡೋ ಅಂದ್ರೆ ಆ ಹಳೆ ಜಜಮಾನಿ ಪದ್ಧತಿನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತಾನೆ. ಬದಲಾಗಿ ಟೌನ್ನಲ್ಲಿ ಒಂದು ಸಾಮಾನ್ಯವಾದ ಕ್ಷೌರದ ಅಂಗಡಿ ಅಥವಾ ಸಲೂನ್ ತೆರೆಯುತ್ತಾನೆ. ಸೂಪರ್ಬ್. ನಿಮಗೆ ಕ್ಷೌರ ಬೇಕಿದ್ರೆ ನೀವೇ ನನ್ನ ಅಂಗಡಿಗೆ ಬರ್ಬೇಕು, ನಾನು ನಿಮ್ಮ ಮನೆಗೆ ಬಂದು ಸೇವಕನಂತೆ ಕೆಲ್ಸ ಮಾಡೋದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಡ್ತಾನೆ. ಆ ನಿಯಮ ಮಾಡಿದಾಗ ಊರಿನ ಮೇಲ್ಜಾತಿಯವರಿಗೆ ಆಗುವ ತೊಂದರೆ ಎಷ್ಟಿರುತ್ತೆ ಅಂತ ವೀಕ್ಷಕರು ಊಹಿಸಬಹುದು. ಖಂಡಿತ, ಅವ್ರು ತತ್ರಿಸ್ ಹೋಗಿರ್ತಾರೆ. ಆರಂಭದಲ್ಲಿ ಅವರು ಈ ಹೊಸ ವ್ಯವಸ್ಥೆನ ವಿರೋಧಿಸ್ತಾರೆ, ಚಂದುನ ಬೈತಾರೆ. ಆದರೆ ದಿನ ಕಳೆದಂತೆ ಅವರ ತಲೆ ಕೂದಲು ಮತ್ತು ಗಡ್ಡ ಬೆಳೆದು ಅವರು ವಿಕಾರವಾಗಿ ಕಾಣೋಕ್ ಶುರುವಾಗ್ತಾರೆ. ಲೈಕ್ ಅವ್ರ ಮರ್ಯಾದೆ ಹೋಗ್ತಾ ಇರುತ್ತೆ. ಹೌದು. ಬೇರೆ ಊರಿಂದ ಕ್ಷೌರಿಕರನ್ನ ತರೋಣ ಅಂದ್ರೆ ಚಂದು ಕಟ್ಟಿದ ಯೂನಿಯನ್ನಿಂದಾಗಿ ಯಾವೊಬ್ಬ ಕ್ಷೌರಿಕನೂ ಇವರ ಊರಿಗೆ ಬರೋದಿಲ್ಲ. ಯೂನಿಯನ್ ಪವರ್. ಕೊನೆಗೆ ತಮ್ಮ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಯಾರೋ ಅವಮಾನ ಮಾಡಿರೋ ಅದೇ ಊರಿನ ಜನರು ತಾವೇ ನಡ್ಕೊಂಡು ಚಂದುವಿನ ಹೊಸ ಸಲೂನ್ಗೆ ಹೋಗಿ ಕ್ಯೂ ನಿಲ್ತಾರೆ. ಇದು ಕೇವಲ ಚಂದುವಿನ ಗೆಲುವಲ್ಲ, ಆ ಹಳೆಯ ಆರ್ಥಿಕ ಶೋಷಣೆಯ ಮೇಲೆ ಅದೊಂದು ದೊಡ್ಡ ಗೆಲುವು. ಎಕ್ಸಾಕ್ಟ್ಲಿ. ಅವರು ತಮ್ಮನ್ನ ತಾವು ಸುಪೀರಿಯರ್ ಅಂತ ಅನ್ಕೊಂಡಿದ್ರು, ಆದ್ರೆ ವಾಸ್ತವದಲ್ಲಿ ಅವರು ಈ ಶ್ರಮಕ ವರ್ಗದ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ರು ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ರಿಯಾಲಿಟಿ ಚೆಕ್ ಸಿಕ್ತು. ಎಕ್ಸಾಮ್ ಅಲ್ಲಿ ಈ ಶಾರ್ಟ್ ಸಮ್ಮರಿ ಬರೆಯುವಾಗ ಚಂದುವಿನ ಟ್ರಾನ್ಸ್ಫರ್ಮೇಷನ್ ಮತ್ತು ಆ ಟ್ರೇಡ್ ಯೂನಿಯನ್ನ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನ ವಿದ್ಯಾರ್ಥಿಗಳು ಮರೆದೇ ಎಕ್ಸ್ಪ್ಲೇನ್ ಮಾಡಬೇಕು. ಖಂಡಿತ, ಅದು ಕೋರ್ ಪಾಯಿಂಟ್. ಈಗ ನಾವು ಕಥೆಯ ಅತಿ ಮುಖ್ಯವಾದ ಭಾಗಕ್ಕೆ ಹೋಗೋಣ, ಅಂದ್ರೆ ಥೀಮ್ಸ್. ವಿದ್ಯಾರ್ಥಿಗಳೇ, ಈ ಭಾಗದ ಮೇಲೆ ಪರೀಕ್ಷೆಯಲ್ಲಿ ನೇರವಾದ ಪ್ರಶ್ನೆಗಳು ಬರುತ್ತವೆ. ನಾವು ಒಂದೊಂದಾಗಿ ಈ ಕಥೆಯ 4 ಪ್ರಮುಖ ಥೀಮ್ಸ್ಗಳನ್ನ ವಿಶ್ಲೇಷಣೆ ಮಾಡೋಣ. 1. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಜಾತಿ ತಾರತಮ್ಯ. ಈ ಕಥೆಯು ಕೇವಲ ತಾರತಮ್ಯದ ಬಗ್ಗೆ ಮಾತನಾಡೋದಿಲ್ಲ, ಬದಲಾಗಿ ಆ ತಾರತಮ್ಯದ ಹಿಂದಿರೋ ಹುಸಿತನವನ್ನ ಎಕ್ಸ್ಪೋಸ್ ಮಾಡುತ್ತೆ. ಹುಸಿತನ ಅಂದ್ರೆ ಹಿಪೋಕ್ರಸಿ ಅಲ್ವಾ? ಹೌದು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಬೆಲೆನ ಆತನ ಟ್ಯಾಲೆಂಟ್, ಸ್ಕಿಲ್ ಅಥವಾ ಆತನ ಕ್ಯಾರೆಕ್ಟರ್ ಆಧಾರದ ಮೇಲೆ ನಿರ್ಧರಿಸದೆ ಕೇವಲ ಹುಟ್ಟಿನ ಆಧಾರದ ಮೇಲೆ ನಿರ್ಧರಿಸೋದು ಎಷ್ಟು ದೊಡ್ಡ ದುರಂತ ಅನ್ನೋದನ್ನ ಲೇಖಕರು ಇಲ್ಲಿ ತೋರಿಸಿದ್ದಾರೆ. ತುಂಬಾನೇ ಬೇಸರದ ಸಂಗತಿ ಅದು. ಚಂದು ಇಡೀ ಸಮಾಜಕ್ಕೆ ಅವಶ್ಯಕವಾದ ಕೆಲಸ ಮಾಡ್ತಾನೆ, ಆದರೂ ಅವನಿಗೆ ಒಬ್ಬ ಮನುಷ್ಯನಿಗೆ ಸಿಗಬೇಕಾದ ಕನಿಷ್ಠ ಮರ್ಯಾದೆ ಸಿಗೋದಿಲ್ಲ. ಈ ಜಾತಿ ವ್ಯವಸ್ಥೆ ಹೇಗೆ ಮನುಷ್ಯನ ಸ್ವಾಭಿಮಾನವನ್ನ ಹತ್ತಿಕ್ಕುತ್ತೆ ಅನ್ನೋದಕ್ಕೆ ಚಂದುವಿನ ಆರಂಭಿಕ ಜೀವನವೇ ಅಂದ್ರೆ ಒಂದು ದೊಡ್ಡ ಉದಾಹರಣೆ. ಅದು ನಿಜ. ಆದ್ರೆ ಚಂದು ಆ ತಾರತಮ್ಯಕ್ಕೆ ಬಲಿಯಾಗದೆ ಅದನ್ನ ಹೇಗೆ ಎದುರಿಸ್ತಾನೆ ಅನ್ನೋದು ನಮ್ಮ ಮುಂದಿನ ಥೀಮ್. 2. ಡಿಗ್ನಿಟಿ ಆಫ್ ಲೇಬರ್. ಶ್ರಮದ ಗೌರವ. ನನಗೆ ಇಲ್ಲಿ ಬರೋ ಒಂದು ಪ್ರಶ್ನೆ ಅಂದ್ರೆ, ಚಂದು ತಾನ್ ಮಾಡೋ ಕೆಲ್ಸ ಕೀಳು ಅಂತ ಒಂದು ಕ್ಷಣವೂ ಅಂದುಕೊಳ್ಳೋದಿಲ್ಲ. ಆ ಕಾನ್ಫಿಡೆನ್ಸ್ ಅವನಿಗೆ ಎಲ್ಲಿಂದ ಬಂತು? ಆತ ತನ್ನ ಕೆಲಸದ ಡಿಗ್ನಿಟಿನ ಊರಿನವರಿಗೆ ಹೇಗೆ ಅರ್ಥ ಮಾಡಿಸ್ತಾನೆ? ಈ ಪ್ರಶ್ನೆಗೆ ಉತ್ತರ ನಾವು ಆಧುನಿಕ ಸಮಾಜದಲ್ಲಿ ಹುಡುಕಬಹುದು. ಹೇಗೆ? ಒಂದು ವೇಳೆ ಊರಿನ ಎಲೆಕ್ಟ್ರಿಸಿಟಿ ಬೋರ್ಡ್ ಕೆಲಸಗಾರರು ಅಥವಾ ಸ್ವಚ್ಛತಾ ಕಾರ್ಮಿಕರು ಒಂದು ವಾರ ಕೆಲಸ ನಿಲ್ಲಿಸಿದ್ರೆ ಏನಾಗುತ್ತೆ? ಎಷ್ಟೇ ದೊಡ್ಡ ಶ್ರೀಮಂತರಾದ್ರೂ ಅವರ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತೆ ಅಲ್ವಾ? ಹೌದು, ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಚಂದು ಅರ್ಥ ಮಾಡ್ಕೊಂಡಿದ್ದು ಆಕ್ಚುಲಿ ಇದನ್ನೇ. ಪ್ರತಿಯೊಂದು ವೃತ್ತಿಗೂ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಗೌರವ ಇದೆ. ರೈಟ್. ನಾನು ಬಾರ್ಬರ್ ಆಗಿರೋದ್ರಿಂದ ನಾನು ಯಾರಿಗೂ ಕಮ್ಮಿ ಇಲ್ಲ, ನನ್ನ ಶ್ರಮದಿಂದಲೇ ನಿಮ್ಮೆಲ್ಲರ ಘನತೆ ಉಳಿದಿದೆ ಅನ್ನೋ ಸತ್ಯನ ಆತ ತನ್ನ ಕೆಲಸವನ್ನ ನಿಲ್ಲಿಸೋ ಮೂಲಕ ಅಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾನೆ. ವಾವ್, ಆ ಉದಾಹರಣೆ ನಿಜಕ್ಕೂ ಪರ್ಫೆಕ್ಟ್. ಯಾರು ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋ ಈಕ್ವೇಶನ್ ಅನ್ನೇ ಅವರು ರಿವರ್ಸ್ ಮಾಡ್ಬಿಡ್ತಾನೆ. ಹೌದು, ಪವರ್ ಡೈನಾಮಿಕ್ಸ್ ಚೇಂಜ್ ಆಗುತ್ತೆ. ಇದು ನಮ್ಮ ಮುಂದಿನ ಥೀಮ್ಗೆ ಕನೆಕ್ಟ್ ಆಗುತ್ತೆ. 3. ಯುನಿಟಿ ಅಂಡ್ ಕಲೆಕ್ಟಿವ್ ಸ್ಟ್ರೆಂತ್. ಒಗ್ಗಟ್ಟು ಮತ್ತು ಸಾಮೂಹಿಕ ಶಕ್ತಿ. ಹಿಯರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಚಂದು ಒಬ್ಬನೇ ಆ ಊರಿನ ಜಮೀನ್ದಾರರನ್ನಾಗ್ಲಿ ಅಥವಾ ಮೇಲ್ಜಾತಿಯವರನ್ನಾಗ್ಲಿ ಎದುರಿಸೋಕೆ ಸಾಧ್ಯವಿರ್ಲಿಲ್ಲ. ಖಂಡಿತ ಸಾಧ್ಯವಿರ್ಲಿಲ್ಲ. ಒಬ್ಬನೇ ಕೆಲಸ ನಿಲ್ಸಿದ್ರೆ ಅವರು ಬೇರೆ ಊರಿನಿಂದ ಆರಾಮಾಗಿ ಇನ್ನೊಬ್ಬ ಬಾರ್ಬರನ್ನ ಕರೆತರ್ತಾ ಇದ್ರು. ಹಾಗಾದ್ರೆ ಚಂದು ತನ್ನ ಶ್ರಮದ ಮೌಲ್ಯವನ್ನ ಒಂದು ಅಸ್ತ್ರವಾಗಿ ಹೇಗೆ ಬಳಸಿದ? ಅಲ್ಲಿಯೇ ಆಕ್ಚುಲಿ ಚಂದುವಿನ ನಾಯಕತ್ವದ ಗುಣ ಕಾಣಿಸೋದು. ತನ್ನ ವ್ಯಕ್ತಿಗತ ಅವಮಾನವನ್ನ ಆತ ಇಡೀ ಸಮುದಾಯದ ಸಮಸ್ಯೆಯಾಗಿ ನೋಡ್ತಾನೆ. ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾನೆ. ಹೌದು. ಆತ ಎಲ್ಲಾ ಕ್ಷೌರಿಕರನ್ನ ಸೇರಿಸಿ ಒಂದು ಯೂನಿಯನ್ ಮಾಡಿದಾಗ ಆ ಊರಿನ ಜನರತ್ರ ಯಾವುದೇ ಆಲ್ಟರ್ನೇಟಿವ್ ಆಪ್ಷನ್ ಇಲ್ದಂತೆ ಮಾಡ್ತಾನೆ. ಚೆಕ್ ಮೇಟ್ ಇಡ್ತಾನೆ. ಒಂಟಿಯಾಗಿ ಹೋರಾಡೋದಕ್ಕಿಂತ ನಮ್ಮೆಲ್ಲರ ಶಕ್ತಿನ ಒಟ್ಟುಗೂಡಿಸಿದಾಗ ಮಾತ್ರ ಸಿಸ್ಟಮ್ ಅನ್ನ ಬ್ಲಾಕ್ ಮಾಡಕ್ ಸಾಧ್ಯ ಅಂತ ಪ್ರೂವ್ ಮಾಡ್ತಾನೆ.
ಸಂಘಟಿತರಾದಾಗ ಮಾತ್ರ ಪ್ರತಿಭಟನೆಗೆ ಬೆಲೆ ಬರುತ್ತೆ ಮತ್ತು ಅಧಿಕಾರ ವರ್ಗ ಅದಕ್ಕೆ ತಲೆ ಬಾಗಲೇಬೇಕು ಅನ್ನೋದನ್ನ ಈ ಥೀಮ್ಸ್ ಸ್ಪಷ್ಟಪಡಿಸುತ್ತೆ. ದ್ಯಾಟ್ಸ್ ಬ್ರಿಲಿಯಂಟ್. ಅಂದ್ರೆ ಆತ ಅವರ ವೀಕ್ನೆಸ್ ಅನ್ನ ಸರಿಯಾಗಿ ಟಾರ್ಗೆಟ್ ಮಾಡ್ದ. ಇನ್ನು ಕೊನೆಯ ಥೀಮ್ 4 ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್. ಸ್ವಾಭಿಮಾನ ಮತ್ತು ಸಾಮಾಜಿಕ ಸುಧಾರಣೆ. ಚಂದು ತನಗಾದ ಅವಮಾನನ ಬರೀ ಸೇಡಿನ ರೂಪದಲ್ಲಿ ಲೈಕ್ ರಿವೆಂಜ್ ತರಹ ನೋಡ್ಲಿಲ್ಲ ಅಲ್ವಾ. ಅವನು ಯಾರಿಗೂ ಹೊಡೆಯೋಕ್ ಹೋಗ್ಲಿಲ್ಲ ಅಥವಾ ಊರಿನವರ ಮೇಲೆ ಹಿಂಸಾಚಾರ ಮಾಡ್ಲಿಲ್ಲ. ಖಂಡಿತ ಇಲ್ಲ. ಸ್ವಾಭಿಮಾನ ಅನ್ನೋದು ಹಿಂಸೆಯಿಂದ ಬರೋದಿಲ್ಲ, ಬದಲಾಗಿ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದ್ರಿಂದ ಬರುತ್ತೆ. ಹೌದು, ಎಜುಕೇಷನ್ ಇಂದ. ಚಂದುವಿನ ಹೋರಾಟ ಸಂಪೂರ್ಣವಾಗಿ ಶಾಂತಿಯುತವಾಗಿತ್ತು. ಆತ ತನ್ನ ವೃತ್ತಿನ ಒಂದು ಸಂಘಟಿತ ಬಿಸ್ನೆಸ್ ಆಗಿ ಲೈಕ್ ಒಂದು ಮಾಡರ್ನ್ ಬಿಸ್ನೆಸ್ ಆಗಿ ಬದಲಾಯಿಸಿದ. ಅಮೇಜಿಂಗ್ ಮೂವ್ ಅದು. ಮನೆ ಮನೆಗೆ ಹೋಗಿ ಬೇಡೋ ಬದಲು ಒಂದು ಅಂಗಡಿ ಇಟ್ಟು ಎಲ್ಲರೂ ಅಲ್ಲಿಗೇ ಬರುವಂತೆ ಮಾಡಿದ. ಈ ನಡೆಯೇ ಒಂದು ನ್ಯಾಯಸಮ್ಮತ ಮತ್ತು ಸಮಾನತೆಯ ಸಮಾಜದ ನಿರ್ಮಾಣಕ್ಕೆ ಇಟ್ಟ ದೊಡ್ಡ ಹೆಜ್ಜೆ. ಪರೀಕ್ಷೆಯಲ್ಲಿ ಥೀಮ್ಸ್ ಬಗ್ಗೆ ಬರೆಯುವಾಗ ಈ 4 ಪಾಯಿಂಟ್ಸನ್ನ, ವಿಶೇಷವಾಗಿ ಈ ಎಕನಾಮಿಕ್ ಶಿಫ್ಟನ್ನ ವಿದ್ಯಾರ್ಥಿಗಳು ವಿವರವಾಗಿ ವಿಶ್ಲೇಷಿಸಲೇಬೇಕು. ಖಂಡಿತವಾಗಿಯೂ ಇದು ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಈಗ ಕಥೆಯ ಪ್ರಮುಖ ಘಟ್ಟಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ, ಅಂದ್ರೆ ಎಕ್ಸಾಮ್ಗೆ ಹೇಗೆ ಬರೀಬೇಕು ಅನ್ನೋ ಫಾರ್ಮ್ಯಾಟ್ನಲ್ಲಿಯೇ ನೋಡೋಣ. ಲೆಟ್ಸ್ ಡೂ ದ್ಯಾಟ್. ಪಾರ್ಟ್ಸ್ ವೈಸ್ ಎಕ್ಸ್ಪ್ಲನೇಷನ್. ಕಥೆಯ ಬೆಳವಣಿಗೆಯನ್ನ ನಾವು 3 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಬಂದು ಪಾರ್ಟ್ 1 ಚಂದೂಸ್ ಚೈಲ್ಡ್ಹುಡ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಈ ಭಾಗದಲ್ಲಿ ನಮಗೆ ಚಂದುವಿನ ಬ್ಯಾಕ್ಗ್ರೌಂಡ್ ಗೊತ್ತಾಗುತ್ತೆ. ಆತ ತುಂಬಾನೇ ಚುರುಕಾದ ಹುಡುಗ, ಆದರೆ ಭಾರತೀಯ ಹಳ್ಳಿಗಳಲ್ಲಿ ವೃತ್ತಿಗಳು ಹೇಗೆ ಜನ್ಮದ ಆಧಾರದ ಮೇಲೆ ಆಗಿರುತ್ತೋ ಹಾಗೆ ಆತ ಅನಿವಾರ್ಯವಾಗಿ ಬಾರ್ಬರ್ ಆಗಿ ಕೆಲಸ ಶುರು ಮಾಡ್ತಾನೆ. ಹೌದು, ಆತನಿಗೆ ಬೇರೆ ಚಾಯ್ಸ್ ಇರಲಿಲ್ಲ. ಇಲ್ಲಿ ನನಗೆ ಒಂದು ಕುತೂಹಲ ಇದೆ. ಆತನಿಗೆ ಆ ಹಳ್ಳಿಯ ಸಂಪ್ರದಾಯದ ಬಗ್ಗೆ ಮೊದಲಿನಿಂದಲೂ ಬೇಸರ ಇತ್ತಾ ಅಥವಾ ಆರ್ಥಿಕ ಜವಾಬ್ದಾರಿ ಅವನನ್ನ ಆ ರೀತಿ ಬದಲಾಯಿಸ್ತಾ? ಆತನಿಗೆ ಬೇಸರ ಇದ್ದಿದ್ದೇ ಆತನ ಸುತ್ತಮುತ್ತಲಿನ ವಾತಾವರಣದಿಂದ, ಅಂದ್ರೆ ಆ ಡಿಸ್ಕ್ರಿಮಿನೇಷನ್ ಇಂದ. ಹೌದು. ತಂದೆಯ ಮರಣದ ನಂತರ ಆರ್ಥಿಕ ಸಂಕಷ್ಟ ಎದುರಾದರೂ ಆತ ಕೇವಲ ದುಡಿಯುವ ಯಂತ್ರವಾಗಲಿಲ್ಲ. ಆತ ಟೌನ್ಗೆ ಹೋದಾಗೆಲ್ಲ ಲೈಕ್ ಅಲ್ಲಿನ ವ್ಯವಸ್ಥೆನ ಗಮನಿಸ್ತಾ ಇದ್ದ. ಟೌನ್ನಲ್ಲಿ ಜಾತಿಗಿಂತ ದುಡ್ಡಿಗೆ, ವೃತ್ತಿಪರತೆಗೆ ಮತ್ತು ಮನುಷ್ಯನ ಪ್ರೆಸೆಂಟೇಷನ್ಗೆ ಹೆಚ್ಚು ಬೆಲೆ ಇತ್ತು. ಹಳ್ಳಿಯಲ್ಲಾದ್ರೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ನಿಮ್ಮನ್ನ ಕೀಳಾ ಕಾಣ್ತಾ ಇದ್ರು. ಅದು ಹಳ್ಳಿಯ ರಿಯಾಲಿಟಿ ಆಗಿತ್ತು. ಈ ವ್ಯತ್ಯಾಸ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಸಮಾಜದ ಕಟ್ಟುಪಾಡುಗಳು ಒಬ್ಬ ಪ್ರತಿಭಾವಂತನ ಕನಸುಗಳನ್ನು ಹೇಗೆ ಕೊಲ್ತಾವೆ, ಆದರೂ ಆತ ತನ್ನ ಐಡೆಂಟಿಟಿನ ಹೇಗೆ ಹುಡುಕೊಡ್ತಾನೆ ಅನ್ನೋದನ್ನ ಲೇಖಕರು ಈ ಭಾಗದಲ್ಲಿ ಬಹಳ ನೈಜವಾಗಿ ಚಿತ್ರಿಸಿದ್ದಾರೆ. ಅಂದ್ರೆ ಟೌನ್ ಮತ್ತು ಹಳ್ಳಿಯ ನಡುವಿನ ಆ ಕಾಂಟ್ರಾಸ್ಟ್ ಅವನಿಗೆ ಆಕ್ಚುಲಿ ಒಂದು ದೊಡ್ಡ ಪಾಠ ಕಲಿಸಿತು. ಖಂಡಿತ. ಇದು ಇಡೀ ಕತೆಗೆ ಒಂದು ಇಮೋಷನಲ್ ಬ್ಯಾಕ್ಗ್ರೌಂಡ್ ಸೆಟ್ ಮಾಡುತ್ತೆ. ಈಗ ಕತೆಯ ಅತಿ ಮುಖ್ಯವಾದ ಭಾಗ ಲೈಕ್ ದ ಕ್ಯಾಟಲಿಸ್ಟ್ ಫಾರ್ ಚೇಂಜ್ ಅನ್ನ ನೋಡೋಣ. ಪಾರ್ಟ್ 2 ಸೋಷಿಯಲ್ ಹ್ಯುಮಿಲಿಯೇಷನ್ ಅಂಡ್ ಇನ್ನರ್ ರಿವೋಲ್ಟ್. ಇದು ಕತೆಯ ಟರ್ನಿಂಗ್ ಪಾಯಿಂಟ್. ಇದು ಕತೆಯ ಹಾರ್ಟ್ ಅಂತಾನೆ ಹೇಳ್ಬೋದು. ಚಂದು ಟೌನ್ ಜನರ ಹಾಗೆ ಸ್ವಚ್ಛವಾದ ಕೋಟ್, ಲೆದರ್ ಶೂಸ್ ಹಾಕ್ಕೊಂಡು ಬಂದಾಗ ಊರಿನವರು ಅವನಿಗೆ ಹಿಯಾಳಿಸಿ ಊರಿಂದ ಆಚೆ ಹಾಕ್ತಾರೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಆತ ಆ ಕ್ಷಣದಲ್ಲಿ ಸುಮ್ನೆ ಕ್ಷಮೆ ಕೇಳಿ ತನ್ನ ಹಳೆ ಬಟ್ಟೆ ಹಾಕೊಂಡು ಕೆಲಸ ಮುಂದುವರಿಸಬಹುದಿತ್ತಲ್ವಾ? ಮಾಡಬಹುದಿತ್ತು. ಲೈಕ್ ಜೀವನ ಸಾಗಿಸೋದು ಆತನಿಗೆ ಮುಖ್ಯವಾಗಿರಲಿಲ್ವಾ? ಜೀವನ ಸಾಗಿಸೋದು ಖಂಡಿತ ಮುಖ್ಯವಾಗಿತ್ತು, ಆದರೆ ಘನತೆ ಇಲ್ಲದ ಜೀವನ ಅವನಿಗೆ ಬೇಡವಾಗಿತ್ತು. ವಾವ್. ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಆ ಅವಮಾನವೇ ಅವನ ಒಳಗಿದ್ದ ಬಂಡಾಯದ ಕಿಡಿನ ಹೊತ್ತಿಸಿತು. ಆ ಸ್ಪಾರ್ಕ್ ಕ್ರಿಯೇಟ್ ಮಾಡಿತು. ತಾನು ಎಷ್ಟೇ ಒಳ್ಳೆಯವನಾಗಿದ್ರೂ ಈ ಸಮಾಜ ತನ್ನನ್ನು ಕೇವಲ ಒಬ್ಬ ಶೂದ್ರ ಅಥವಾ ಕೆಳಜಾತಿಯವನಾಗಿ ಮಾತ್ರ ನೋಡುತ್ತೆ ಅನ್ನುವ ಕಟುಸತ್ಯ ಅವನ ಮುಖಕ್ಕೆ ರಾಚುತ್ತೆ. ಅದು ಅವನಿಗೆ ರಿಯಲೈಸ್ ಆಗುತ್ತೆ. ಅಲ್ಲಿ ಆತನಿಗೆ ತನ್ನ ಅಸ್ತಿತ್ವದ ಬಗ್ಗೆ ಲೈಕ್ ಒಂದು ಕ್ರಿಟಿಕಲ್ ಯೋಚನೆ ಬರುತ್ತೆ. ಯಾರು ನನ್ನನ್ನು ಅಸ್ಪೃಶ್ಯ ಅಂತ ದೂರ ಇಡ್ತಾ ಇದ್ದಾರೋ ಅವರೆಲ್ಲರೂ ತಮ್ಮ ಸ್ವಚ್ಛತೆಗಾಗಿ ಮತ್ತು ಮರ್ಯಾದೆಗಾಗಿ ನನ್ನನ್ನೇ ಮುಟ್ಟಿಸ್ಕೊಳ್ಬೇಕು ಅನ್ನೋ ವಿಪರ್ಯಾಸ ಅವನಿಗೆ ಅರ್ಥ ಆಗುತ್ತೆ. ಐರನಿ ಅಲ್ವಾ ಇದು? ಹೌದು. ಆ ಕ್ಷಣದ ಅವಮಾನವನ್ನ ಒಬ್ಬ ಸಾಮಾನ್ಯ ಕ್ಷೌರಿಕನಿಂದ ಒಬ್ಬ ವಿವೇಕಯುತ ಸಮಾಜ ಸುಧಾರಕನನ್ನಾಗಿ ಪರಿವರ್ತನೆ ಮಾಡುತ್ತೆ. ದಟ್ಸ್ ಅ ಪವರ್ಫುಲ್ ಇನ್ಸೈಟ್. ಅವಮಾನವೇ ಅವನಿಗೆ ದೊಡ್ಡ ಅಸ್ತ್ರ ಆಯಿತು. ವಿದ್ಯಾರ್ಥಿಗಳು ಈ ಇನ್ನರ್ ರಿವೋಲ್ಟ್ ಅಂದ್ರೆ ಅವನ ಒಳಗಿನ ಸೈಕಲಾಜಿಕಲ್ ಶಿಫ್ಟ್ ಬಗ್ಗೆ ಪರೀಕ್ಷೆಯಲ್ಲಿ ಖಂಡಿತ ಹೈಲೈಟ್ ಮಾಡಲೇಬೇಕು. ಹೌದು, ಅದನ್ನ ಮರಿಬಾರ್ದು. ಆಮೇಲೆ ಆತ ಆಕ್ಷನ್ಗೆ ಇಳಿತಾನೆ. ಪಾರ್ಟ್ 3 ಫಾರ್ಮೇಷನ್ ಆಫ್ ದ ಟ್ರೇಡ್ ಯೂನಿಯನ್ ಅಂಡ್ ವಿಕ್ಟ್ರಿ.
ಈ ಅವಮಾನದ ನಂತರ ಚಂದು ತೆಗೆದುಕೊಂಡ ನಿರ್ಧಾರ ಇಡೀ ಹಳ್ಳಿಯ ಎಕಾನಮಿಯನ್ನೇ ಶೇಕ್ ಮಾಡುತ್ತೆ. ಆತ ಯೂನಿಯನ್ ಶುರು ಮಾಡಿ ಊರಿನವರ ಮನೆಗೆ ಹೋಗೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ತಾನೆ. ಎಕ್ಸಾಕ್ಟ್ ಆಗಿ. ಆದ್ರೆ ಆ ಊರಿನ ಜಮೀನ್ದಾರರು ಮತ್ತು ಮೇಲ್ಜಾತಿಯವರು ಈ ಬದಲಾವಣೆಯನ್ನು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ತಾನೆ. ಖಂಡಿತ ಒಪ್ಕೊಳ್ಳೋದಿಲ್ಲ. ಅವರಿಗೆ ಅಧಿಕಾರದ ಮದ ಇರುತ್ತೆ ಅಲ್ವಾ. ಹೌದು. ಆರಂಭದಲ್ಲಿ ಅವರು ಚಂದುವಿಗೆ ಬೆದರಿಕೆ ಹಾಕ್ತಾರೆ. ಆದರೆ ಪ್ರಾಕ್ಟಿಕಲ್ ರಿಯಾಲಿಟಿ ಏನಪ್ಪಾ ಅಂದ್ರೆ ಅವರಿಗೆ ತಮ್ಮ ಗಡ್ಡ ತಾವೇ ಗೀಚ್ಕೊಳ್ಳೋಕ್ ಬರೋದಿಲ್ಲ. ನಿಜ, ಅವರು ಕಲಿಯಲೇ ಇಲ್ಲ ಅದನ್ನ. ಅವರ ಮರ್ಯಾದೆ ಇರೋದೇ ಅವರ ನೀಟಾದ ರೂಪದಲ್ಲಿ. ದಿನ ಕಳೆದಂತೆ ಅವರ ಕೂದಲು ಬೆಳೆದು ವಿಚಿತ್ರವಾಗಿ ಕಾಣೋಕ್ ಶುರುವಾಗ್ತಾರೆ. ಅವರಿಗೆ ಬೇರೆ ದಾರಿ ಇರ್ಲಿಲ್ಲ ಅಲ್ವಾ? ಹೌದು, ಬೇರೆ ದಾರಿ ಇಲ್ಲದೆ ಯಾರು ಚಂದುವನ್ನ ಅವಮಾನ ಮಾಡಿದ್ರೋ ಅವರೇ ತಮ್ಮ ಜಂಬವನ್ನ ಬದಿಗಿಟ್ಟು ಚಂದುವಿನ ಹೊಸ ಸಲೂನ್ಗೆ ನಡ್ಕೊಂಡು ಬಿಡ್ತಾರೆ. ಅಂದ್ರೆ ತಮಗೆ ಬೇಕಾದ ಸೇವೆಗಾಗಿ ಅವರು ತಮ್ಮದೇ ನಿಯಮಗಳನ್ನ ಬ್ರೇಕ್ ಮಾಡ್ಬೇಕಾಯ್ತು. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ ಇದೊಂದು ರಕ್ತರಹಿತ ಕ್ರಾಂತಿ. ಬ್ಲಡ್ಲೆಸ್ ರೆವಲ್ಯೂಷನ್. ಚಂದುವಿನ ಈ ಗೆಲುವು ಕೇವಲ ಅವನ ಗೆಲುವಲ್ಲ, ಅದು ಹಳೆಯ ವ್ಯವಸ್ಥೆಯ ಮೇಲಾದ ಆಧುನಿಕ ಸಾಮಾಜಿಕ ಪ್ರಜ್ಞೆಯ ಗೆಲುವು. ಸಂಘಟಿತ ಹೋರಾಟ ಮತ್ತು ಆರ್ಥಿಕ ಸ್ವಾವಲಂಬನೆ ಅಂದರೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಹೇಗೆ ಸಾಮಾಜಿಕ ಸಮಾನತೆಯನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಅಮೇಝಿಂಗ್. ಎಕ್ಸಾಮ್ನಲ್ಲಿ ಈ 3 ಪಾರ್ಟ್ಸನ್ನ ಲೈಕ್ ಅದರ ಹಿಂದಿನ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳೊಂದಿಗೆ ವಿವರಿಸಿದ್ರೆ ಒಳ್ಳೆ ಮಾರ್ಕ್ಸ್ ಗ್ಯಾರಂಟಿ. ಈಗ ಕಥೆಯ ಪ್ರಮುಖ ಪಾತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ, ಕ್ಯಾರೆಕ್ಟರ್ ಸ್ಕೆಚ್ ದೃಷ್ಟಿಯಿಂದ. ಪಾತ್ರಗಳು ಮುಖ್ಯ. ಮೇಜರ್ ಕ್ಯಾರೆಕ್ಟರ್ಸ್. ಕಥೆಯಲ್ಲಿ ಮುಖ್ಯವಾಗಿ 3 ಪಾತ್ರಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಮೊದಲನೇದು ಚಂದು. ಆತನೇ ಕಥೆಯ ಪ್ರೊಟ್ಯಾಗನಿಸ್ಟ್ ಅಂದ್ರೆ ಹೀರೋ. ಚಂದು ಕೇವಲ ಒಬ್ಬ ಸಾಮಾನ್ಯ ಯುವಕನಲ್ಲ. ಆತ ಬುದ್ಧಿವಂತ, ಮಹತ್ವಾಕಾಂಕ್ಷಿ ಮತ್ತು ಸಮಾಜದ ತಪ್ಪುಗಳನ್ನ ಪ್ರಶ್ನಿಸುವ ಧೈರ್ಯವುಳ್ಳವನು. ಲೀಡರ್ಶಿಪ್ ಕ್ವಾಲಿಟಿ ಇತ್ತವನಲ್ಲಿ. ಹೌದು. ಅವನಿಗೆ ಎಜುಕೇಷನ್ ಸಿಗದೆ ಹೋದ್ರೂ ಆತನಲ್ಲಿದ್ದ ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಆತನನ್ನ ಎತ್ತರಕ್ಕೆ ಬೆಳೆಸುತ್ತೆ. ತನಗಾದ ಅವಮಾನನ ಆತ ಇಡೀ ಸಮುದಾಯದ ಏಳಿಗೆಗಾಗಿ ಬಳಸಿಕೊಳ್ಳುವ ಜಾಣ್ಮೆ ಹೊಂದಿದ್ದಾನೆ. ಎರಡನೇ ಪಾತ್ರ ಬಂದು ನರೇಟರ್ ಅಂದ್ರೆ ಕಥೆಗಾರ ಅಥವಾ ನಿರೂಪಕ. ಈತ ಆಕ್ಚುಲಿ ಚಂದುವಿನ ಬಾಲ್ಯದ ಗೆಳೆಯನಾಗಿರ್ತಾನೆ, ಜೊತೆಗೆ ಮೇಲ್ಜಾತಿಯವನು ಕೂಡ, ಹೌದಲ್ವಾ? ಈತನ ಪಾತ್ರ ಯಾಕಷ್ಟು ಇಂಪಾರ್ಟೆಂಟ್? ನಿರೂಪಕನ ಪಾತ್ರ ಬಹಳ ಕ್ರಿಟಿಕಲ್ ಆಗಿದೆ. ಯಾಕೆಂದ್ರೆ ಆತ ಮೇಲ್ಜಾತಿಯವನಾದ್ರೂ ತನ್ನ ಊರಿನ ಹಿರಿಯರ ಹಾಗೆ ತಾರತಮ್ಯ ಮಾಡೋದಿಲ್ಲ. ಓ, ಹೀಸ್ ಡಿಫ್ರೆಂಟ್. ಆತ ಚಂದುವನ್ನ ಒಬ್ಬ ಹೀರೋ ತರಹ ನೋಡ್ತಾನೆ. ಆತನ ಕಣ್ಣುಗಳ ಮೂಲಕವೇ ಓದುಗರಿಗೆ ಚಂದುವಿನ ಹೋರಾಟ ಮತ್ತು ಹಳ್ಳಿಯ ನೈಜ ಅಂದ್ರೆ ಕಟುವಾದ ಚಿತ್ರಣ ಸಿಗೋದು. ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ನಮ್ಗೆ. ಒಂದು ಪರ್ಸನಲ್ ಫ್ರೆಂಡ್ಶಿಪ್ ಅನ್ನ ದೊಡ್ಡ ಸೋಷಿಯಲ್ ರಿಯಾಲಿಟಿಗೆ ಕನೆಕ್ಟ್ ಮಾಡೋ ಸೇತುವೆಯಾಗಿ, ಲೈಕ್ ಒಂದು ಬ್ರಿಡ್ಜ್ ಆಗಿ ಈ ನಿರೂಪಕ ಕೆಲಸ ಮಾಡ್ತಾನೆ. ದಟ್ ಮೇಕ್ ಸೆನ್ಸ್. ಆತ ನಮ್ಮ ಅಂದ್ರೆ ಓದುಗರ ಪ್ರತಿನಿಧಿ ಆಗಿರ್ತಾನೆ. ಇನ್ನು 3ನೇ ಪಾತ್ರ ವಿಲೇಜ್ ಸೊಸೈಟಿ, ಹಳ್ಳಿಯ ಸಮಾಜ. ಇದನ್ನೂ ಒಂದು ಪಾತ್ರ ಅಂತಲೇ ನಾವ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ಆ ಹಳ್ಳಿಯ ಸಮಾಜವೇ ಈ ಕಥೆಯ ಆಂಟಗನಿಸ್ಟ್ ಅಥವಾ ವಿರೋಧಿ ಪಾತ್ರ. ಲೈಕ್ ವಿಲನ್. ಹೌದು. ಅದು ಹಳೆಯ ಸಂಪ್ರದಾಯ, ಅಹಂಕಾರ ಮತ್ತು ಕಠಿಣ ಜಾತಿ ವ್ಯವಸ್ಥೆನ ಪ್ರತಿನಿಧಿಸುತ್ತೆ. ಆರಂಭದಲ್ಲಿ ಅವರು ಚಂದುವಿನ ಪ್ರಗತಿನ ಹೊಸಕಿ ಹಾಕೋಕೆ ನೋಡ್ತಾರೆ, ಸಪ್ರೆಸ್ ಮಾಡಕ್ ನೋಡ್ತಾರೆ. ಆದ್ರೆ ಕೊನೆಯಲ್ಲಿ ಕಾಲದ ಬದಲಾವಣೆಗೆ ತಕ್ಕಂತೆ ಅವರು ತಮ್ಮ ಹಳೆಯ ಪದ್ಧತಿಗಳನ್ನ ಕೈಬಿಟ್ಟು ಆ ಬದಲಾವಣೆನ ಒಪ್ಕೊಳ್ಳೇಬೇಕಾಗುತ್ತೆ. ಅನಿವಾರ್ಯವಾಗಿ ಒಪ್ಕೊಳ್ತಾರೆ. ಸಮಾಜ ಎಷ್ಟೇ ಕಠಿಣವಾಗಿದ್ರೂ ಒಗ್ಗಟ್ಟಿನ ಹೋರಾಟದ ಮುಂದೆ ಅದು ಬದಲಾಗಲೇಬೇಕು ಅನ್ನೋ ಆಶಾವಾದನ ಇದು ಸೂಚಿಸುತ್ತೆ. ಪರ್ಫೆಕ್ಟ್. ಈಗ ನಾವು ನಮ್ಮ ಈ ಸುದೀರ್ಘ ಚರ್ಚೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ, ಕನ್ಕ್ಲೂಷನ್. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಈ ಇಡೀ ಕತೆ ನಮಗೆ ಅಥವಾ ಇಂದಿನ ಪೀಳಿಗೆಗೆ ಏನನ್ನ ಹೇಳುತ್ತೆ? ನಾವು ಮೊದಲೇ ಹೇಳಿದ ಹಾಗೆ ಇದೊಂದು ಕೇವಲ ಒಬ್ಬ ಕ್ಷೌರಿಕನ ಕತೆ ಅಲ್ಲ. ಇದು ಮಾನವನ ಘನತೆ ಮತ್ತು ಸಾಮಾಜಿಕ ಪ್ರತಿಭಟನೆಯ ಒಂದು ಪವರ್ಫುಲ್ ಟೆಸ್ಟಿಮೆಂಟ್. ಹೌದು. ಮುಲ್ಕರಾಜ್ ಆನಂದ್ ಅವರು ಬಹಳ ಸಿಂಪಲ್ ಆದ ಘಟನೆಗಳ ಮೂಲಕ ಆ ಕಾಲದ ಎಕನಾಮಿಕ್ ಡಿಪೆಂಡೆನ್ಸಿ ಮತ್ತು ಜಾತಿ ತಾರತಮ್ಯದ ಹುಸಿತನವನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಯಾವುದೇ ವ್ಯಕ್ತಿಯ ಯೋಗ್ಯತೆನ ಅಥವಾ ಬೆಲೆನ ಆತನ ಸಾಮಾಜಿಕ ಸ್ಥಾನಮಾನ ಎಂದಿಗೂ ನಿರ್ಧರಿಸಬಾರದು. ಅಂದ್ರೆ ಸಮಾಜ ಅನ್ನೋದು ಒಂದು ಯಂತ್ರವಿದ್ದ ಹಾಗೆ ಅಲ್ವಾ? ಅದರಲ್ಲಿ ಸಣ್ಣ ನಟ್ ಬೋಲ್ಟ್ ಕೂಡ ಅಷ್ಟೇ ಮುಖ್ಯ, ದೊಡ್ಡ ಚಕ್ರವೂ ಅಷ್ಟೇ ಮುಖ್ಯ. ಶ್ರಮಕ್ಕೆ ಗೌರವ ಸಿಗ್ಬೇಕು ಮತ್ತು ಬದಲಾವಣೆ ಅನ್ನೋದು ನಾವು ನಮಗಾಗುವ ಅವಮಾನನ ಧಿಕ್ಕರಿಸಿ ಒಟ್ಟಾಗಿ ನಿಂತಾಗ ಮಾತ್ರ ಶುರುವಾಗತ್ತೆ. ನಿಖರವಾಗಿ ಹೇಳಿದ್ರಿ. ರಿಯಾಲಿಟಿ, ಸ್ವಲ್ಪ ಹ್ಯೂಮರ್ ಮತ್ತು ಸೋಷಿಯಲ್ ಕ್ರಿಟಿಸಿಸಂ ಇವೆಲ್ಲವನ್ನೂ ಸೇರಿಸಿ ಲೇಖಕರು ಇದೊಂದು ಯೂನಿವರ್ಸಲ್ ಮೆಸೇಜ್ ಇರೋ ಕಥೆಯನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಮಾಸ್ಟರ್ಪೀಸ್.
ಹಳೆಯ ಮತ್ತು ಔಟ್ಡೇಟೆಡ್ ಆದ ಪೂರ್ವಾಗ್ರಹಗಳನ್ನು ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಶ್ನೆ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಪ್ರಗತಿ ಸಾಧ್ಯ. ರೈಟ್. ಅದಕ್ಕಾಗಿಯೇ ದಿ ಬಾರ್ಬರ್ಸ್ ಟ್ರೇಡ್ ಯೂನಿಯನ್ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಒಂದು ಮೈಲಿಗಲ್ಲು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕನ್ಕ್ಲೂಷನ್ ಬರೆಯುವಾಗ ಈ ಎಕನಾಮಿಕ್ ಎಂಪವರ್ಮೆಂಟ್ ಲೀಡ್ಸ್ ಟು ಸೋಷಿಯಲ್ ಈಕ್ವಾಲಿಟಿ ಅನ್ನೋ ಸಾರ್ವತ್ರಿಕ ಸಂದೇಶನ ಕಡ್ಡಾಯವಾಗಿ ಬರೆಯಲೇಬೇಕು. ಡೆಫಿನೆಟ್ಲಿ. ಈ ಕಥೆಯ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅದರ ಹಿಂದಿನ ಆಳವಾದ ಅರ್ಥದೊಂದಿಗೆ ನಾವು ಕವರ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಇದು ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಖಂಡಿತ ಹೆಲ್ಪ್ ಆಗುತ್ತೆ. ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮ ಈ ವಿಸ್ತೃತ ಚರ್ಚೆ ಅಂದ್ರೆ ಈ ಡೀಪ್ ಡೈವ್ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮತ್ತು ನಿಮ್ಮ ಪರೀಕ್ಷಾ ತಯಾರಿಗೆ ಸಹಾಯವಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಆಳವಾದ ವಿಶ್ಲೇಷಣೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಕೀಪ್ ಲರ್ನಿಂಗ್. ನಮಸ್ಕಾರ.